ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ರಾಗಿ ಕಡುಬು ಮಾಡಿದ್ದೀನಿ. ಯಾವ ರೀತಿ ಇದೆ ಅಂತ ಒಂದು ಸಲ ಕ್ಲೋಸಪ್ ವ್ಯೂ ಮಾಡ್ಕೊಂಬನ್ನಿ. ಒಂದು ಕಡೆನೂ ಎಲ್ಲೂ ಸೀಳ್ಬಿಟ್ಟಿಲ್ಲ, ಕ್ರ್ಯಾಕ್ಸ್ ಆಗಿಲ್ಲ, ಹೊರಗಡೆ ಬಂದಿಲ್ಲ ಹೂರ್ಣ. ಪರ್ಫೆಕ್ಟ್ ಮೆಷರ್ಮೆಂಟ್, ಪರ್ಫೆಕ್ಟ್ ಅಳತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಗೌರಿ ಗಣೇಶ ಹಬ್ಬ ಇನ್ನೇನು ಬಂದೇ ಬಿಡ್ತು. ಎಷ್ಟು ವೆರೈಟಿ ಕಡುಬುಗಳಿದೆ. ಆಲ್ರೆಡಿ ಫಸ್ಟ್ ವೆರೈಟಿ ಕಡುಬು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಯೂಶ್ವಲಿ ಅಕ್ಕಿ ಕಡುಬು ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವರು. ಒಂದು ಸಲ ರಾಗಿ ಕಡುಬು ಮಾಡ್ತೀನಿ. ಅಕ್ಕಿ ಕಡುಬುನ ಮರ್ತೇ ಹೋಗ್ಬಿಡ್ತೀರಾ. ಇದಕ್ಕೆ ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅಂಗಡಿಲಾಗಿರೋ ಹಿಟ್ಟಾದರೂ ಪರವಾಗಿಲ್ಲ. 1 ಕಪ್ ರಾಗಿ ಹಿಟ್ಟು, ಬಟ್ ಫೈನ್ ಪೌಡ್ರ್ ಆಗಿರಬೇಕು. ಮುದ್ದೆ ತೊಳ್ಸೋ ರಾಗಿ ಹಿಟ್ಟೆ ಬೆಸ್ಟ್ ಇದಕ್ಕೆ. ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ ಕುದಿಯೋ ನೀರು, ಬಿಸಿ ನೀರಲ್ಲ, ಉಗುರು ಬೆಚ್ಚಗಿರೋ ನೀರಲ್ಲ, ಕುದಿಬೇಕು ನೀರು, ಬಾಯ್ಲಿಂಗ್ ವಾಟರ್ ಅಂತ ಹೇಳ್ತಾರೆ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ಪು. 1 ಕಪ್ ರಾಗಿ ಹಿಟ್ಟಿಗೆ 3/4 ಕಪ್ಪಷ್ಟು ನೀರು. ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ತುಂಬ ಇಂಪಾರ್ಟೆಂಟ್. ಯಾಕಂದರೆ ರಾಗಿ ಹಿಟ್ಟು ಒಂದೊಂದು ಹಿಟ್ಟು ಡಿಫ್ರೆನ್ಸ್ ಆಗುತ್ತೆ. ಒಂದು ಕಡೆ ನಮಗೆ 1 ಕಪ್ ಬೇಕಾಗುತ್ತೆ, ಒಂದು ಕಡೆ ನಮಗೆ 3/4ರಿಂದ 1 ಕಪ್ ಅಷ್ಟು ಬಿಸಿ ನೀರು. ದಯವಿಟ್ಟು ಕುದಿಯೋ ನೀರು ಹಾಕ್ಕೊಳ್ಳಿ, ತಣ್ಣೀರು ಅಥವಾ ಉಗುರು ಬೆಚ್ಚಗಿರೋ ನೀರಲ್ಲ. ಈ ಥರ ಮಿಕ್ಸ್ ಮಾಡಿ. ಇದು ಫಸ್ಟ್ ಲೆವೆಲಲ್ಲಿ ನೋಡಿ. ಈ ಥರ ಒಂದು ಸ್ಪೂನು, ಸ್ಪ್ಯಾಚುಲ, ತುಂಬ ಬಿಸಿ ಇರಬೇಕು ನೀರು, ಕುದಿಯೋ ನೀರು. ಓಕೆನಾ? ಅದನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಈ ಕಡೆ ಅದಕ್ಕೊಂದು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲು. ಬಾಯಿಗಿಟ್ರೆ ಕರ್ಗೋಗ್ಬಿಡ್ಬೇಕು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ, ಪುಡಿ ಮಾಡಿರೋ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ, ನಾಟಿ ಬೆಲ್ಲ ಯಾವುದಾದ್ರೂ ಪರವಾಗಿಲ್ಲ. ಅದಕ್ಕೆ ಅಷ್ಟೇ ಪ್ರಮಾಣದ ಕಾಯಿ ತುರಿ. ಓಕೆನಾ? ಕಾಯಿ ಇಲ್ಲ ಅಂದರೆ ಕೊಬ್ಬರಿ ಸಹ ಹಾಕ್ಕೊಳ್ಬೋದು. ಒಂದು 2 ಏಲಕ್ಕಿ ಹಾಕೋಣ. ಮತ್ತು ಒಂದು ಕೈ ಹಿಡಿಯಷ್ಟು ಉರ್ಗಡ್ಲೆ, ಚಟ್ನಿ ಎಲ್ಲ ಹಾಕ್ತೀವಲ್ಲ, ಪುಟಾಣಿ, ಅದನ್ನು ಹಾಕೋಣ. ಪುಟಾಣಿನ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ, ನೈಸ್ ಫೈನ್ ಪೌಡ್ರ್ ಬೇಡ ನನಗೆ, ತರ್ತರಿಯಾಗಿ ಪೌಡ್ರ್ ಬೇಕು, ಫೈನ್ ಪೇಸ್ಟ್ ಬೇಡ. ಓಕೆನಾ? ರೆಡಿಯಾಗಿದೆ ನಮ್ಮ ಪೌಡ್ರು. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಈಗಾಗಲೇ 5ರಿಂದ 10 ನಿಮಿಷ ಆಗಿದೆ ನಾನು ರಾಗಿ ಹಿಟ್ಟನ್ನ ಕಲಸಿ ಮುಚ್ಚಿಟ್ಟು. ಅದು ನೆಕ್ಸ್ಟ್ ಅದನ್ನು ನೋಡೋಣ. ಓಕೆನಾ? ಈಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು, ನಾನ್ ಸ್ಟಿಕ್ ಕಡಾಯಿ ತೊಗೊಂಡು, ಅದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ತುಪ್ಪ ಹಾಕಿದ್ದೀನಿ. ಇದು ಪೂರ್ತಿ ಪ್ರೋಸೆಸ್ಗೆ ನಾನು 1 ಚಿಟಿಕೆ ಅಷ್ಟೇ ತುಪ್ಪ ಹಾಕಿರೋದು. ಓಕೆನಾ? ಸೊ ಹೆಲ್ದಿಗೂ, ನಾವು ಡಯಟ್ ಮಾಡ್ತೀವಿ ಅಂದರೆ ಅದಕ್ಕೂ ಆಯಿತು, ಗಣೇಶ ಗೌರಿ ಹಬ್ಬಕ್ಕೆ ವಿಶೇಷವಾದ ತಿಂಡಿನೂ ಆಯಿತು. ಈಗ ಆ ಹೂರಣ ಹಾಕ್ಕೊಂಡು ಒಂದಕ್ಕೊಂದು, ಅಂದರೆ ಸ್ವಲ್ಪ ಸಾಲಿಡ್, ಇವಾಗ ಸೆಮಿ ಸಾಲಿಡ್ ಆಗಿದೆ, ಸ್ವಲ್ಪ ಸಾಲಿಡ್ ಕನ್ಸಿಸ್ಟೆನ್ಸಿ ಬರಲಿ ಅಂತ ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಮಾಡಿ ಅದನ್ನು ತಣಿಯೋಕ್ಕೆ ಇಟ್ಬಿಡೋಣ, ಆರಲಿ ಅದು. ಈ ಕಡೆ ನಮ್ಮ ರಾಗಿ ಹಿಟ್ಟು ಸೂಪರಾಗಿ ಸಾಫ್ಟಾಗಿ ಚೆನ್ನಾಗಿ ಅದು ಒದಗಿ ಬಂದಿದೆ. ಓಕೆನಾ? ಈಗ ನಾನು ಅದನ್ನು 2 ರೀತಿ ತೋರಿಸ್ತಾ ಇದ್ದೀನಿ ತಟ್ಟಕ್ಕೆ. ನಮಗೆ ಬರುತ್ತೆ, ತಟ್ತೀವಿ ನಾವು ಅಂದರೆ ಕೈಯಲ್ಲಿ ತಟ್ಕೊಡಿ. ಇಲ್ಲ ಹೇಮಾ, ನಾವು ಬಿಗ್ನರ್ಸ್ ಅಂದರೆ ಒಂಚೂರು ತುಪ್ಪ ಸವರ್ಕೊಳ್ರಿ, ಒಂದೇ ಒಂದು ತೊಟ್ಟು. ಇದು ಒಬ್ಬಟ್ಟಿನ ಕವರು, ಹಾಲಿನ ಕವರು, ಮತ್ತು ಎಣ್ಣೆ ಕವರು, ರೇಷನ್ ತಂದರೆ ಅದ್ರ ಕವರು, ಯಾವುದಾದ್ರೂ ಬಳಸಿ. ಓಕೆನಾ? ಈ ಥರ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ. ಹದ ಚಿಕ್ಕ ಕಡುಬುನೋ ದೊಡ್ಡ ಕಡುಬುನೋ ಆ ಥರ ನೋಡಿಕೊಂಡು, ಈಗಾಗಲೇ ನಾನು ನೀರನ್ನ ಕುದಿಯೋಕ್ಕಿಟ್ಟಿದ್ದೀನಿ ಬಾಣಲಿಲಿ. ಇಡ್ಲಿ ಪಾತ್ರೆಯಲ್ಲಿ ಮಾಡ್ಬೋದು, ನಾರ್ಮಲ್ ಪಾತ್ರೆಯಲ್ಲೂ ಮಾಡ್ಬೋದು. ಓಕೆನಾ? ನಾನು ವೀಡಿಯೋ ಮಾಡೋದಕ್ಕೆ ಅಂತ ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಕಮ್ಮಿ ಕ್ವಾಂಟಿಟಿಲಿ. ಜಾಸ್ತಿ ಆದರೆ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಳ್ಳೋಣ. ಈ ಥರ ನೀವು ಲಾಂಗ್ ಹಂಗೆ ಉದ್ದುದ್ದಕ್ಕೆ ಇಡಬೇಕು, ಅಡ್ಡಡ್ಡ ಇಡೋಂಗಿಲ್ಲ. ಉದ್ದುದ್ದಕ್ಕೆ ಸ್ವಲ್ಪ ತೆಳುವಾಗಿರಬೇಕು. ನಾನು ಮಾಡ್ತಿರೋದು ತೆಳ್ಳಗಿರೋ ಕಡುಬು. ಒಂದು ಬೈಟ್ ಬಾಯಿಗಿಟ್ರೆ ಕರ್ಗೋಗ್ಬಿಡ್ಬೇಕು, ಆ ಥರ ಮಾಡ್ತಿದ್ದೀನಿ. ದಪ್ಪ ಮಾಡ್ತಿಲ್ಲ. ನೋಡಿ, ಎಲ್ಲಾದರೂ ಕಿತ್ಕೊಂಡಿದೆಯಾ, ಒಡೆದೋಗಿಲ್ವಾ? ಎಲ್ಲೂ ಒಡೆದೋಗಲ್ಲ, ಕಿತ್ತೋಗಲ್ಲ. ಯಾಕಂದರೆ ನಾನು ಅದಕ್ಕೆ ಗ್ಯಾರಂಟಿ. ಅದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ, ನೀವೇ ನೋಡ್ತಿದ್ದೀರಾ ಅಲ್ವಾ? ಒಂಚೂರು ಕೈ ಒದ್ದೆ ಮಾಡಿಕೊಂಡು ಸೈಡ್ಸ್ ಎಲ್ಲ ಎಡ್ಜಸ್ನ ಮುಚ್ಕೊಂಬಿಡಿ. ಅಷ್ಟೇ, ನಮ್ಮ ಕಡುಬು ಸೂಪರ್ ಡೂಪರಾಗಿ ರೆಡಿ ಆಗುತ್ತೆ. ಬಾಯಿಗಿಟ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವೇ ನನಗೆ ಕಮೆಂಟ್ಸಲ್ಲಿ ಹಾಕ್ತೀರಾ, ಹೌದು ಹೇಮಾ, ತುಂಬ ವಿಶೇಷವಾಗಿದೆ ಕಡುಬು ತೋರಿಸಿದ್ದೀನಿ, ಇದುವರೆಗೂ ಯಾರೂ ತೋರಿಸಿಲ್ಲ ಈ ಥರ ಕಡುಬನ್ನ ಗಣೇಶನ ಹಬ್ಬಕ್ಕೆ. ಸೊ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಬೆಲ್ ಬಟನ್ ಒತ್ತಿ. ₹5 ಖರ್ಚಾಗಲ್ಲ, ₹1 ಖರ್ಚಾಗಲ್ಲ. ನಿಮಗೆ ಗಣೇಶ ಗೌರಿ ಹಬ್ಬಕ್ಕೆ ವಿಶೇಷವಾದ ಮೋದಕಗಳು ಬರುತ್ತೆ ಕಡುಬು ಜೊತೆ. ಮಿಸ್ ಮಾಡದೆ ನೋಡಿ. ನಾನು ಕೇಳೇ ಇಲ್ವಲ್ಲ ಹೇಮಾ ಆ ಥರ ಮೋದಕ. ಎಸ್, ಅದು ನನ್ನ ಚಾನಲ್ನ ನೀವು ಕೇಳಿರ್ತೀರ, ಟ್ರೈ ಮಾಡಿರ್ತೀರ. ಮಾಡಿದ್ಮೇಲೆ ಬಾಯಲ್ಲಿ ನೀರು ಬಂದೇ ಬಂದಿರುತ್ತೆ ನಿಮಗೆ. ಓಕೆನಾ? ಬನ್ನಿ, ಇದನ್ನು ಒಂದು ತಟ್ಟೆಗೆ 1 ತೊಟ್ಟಷ್ಟು ತುಪ್ಪ, ಇಲ್ಲಿ 3 ತೊಟ್ಟು ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ ರೀ. ಬನ್ನಿ, ಈಗ ಇನ್ನೊಂದು ಕಡುಬು ರೆಡಿ ಮಾಡಿಬಿಟ್ಟು ಬೇಗ ನಿಮಗೆ ತೋರಿಸ್ತೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ. ಹಾಲಿನ ಕವರು, ಎಣ್ಣೆ ಕವರು, ಮತ್ತು ಒಬ್ಬಟ್ಟಿನ ಕವರ್ ಆಗಿರ್ಬೋದು, ಮತ್ತು ರೇಷನ್ ತಂದಿರೋ ಕವರಲ್ಲಿ ತುಂಬ ಈಸಿಯಾಗಿ ಬರುತ್ತೆ. ನಮ್ಮ ಹತ್ರ ಕಡುಬು ಮಾಡೋ ಮಿಷಿನ್ ಇದೆ ಅಂತಂದರೆ ಅದರಲ್ಲೂ ಸಹ ಮಾಡ್ಕೊಳ್ಬೋದು. ತುಂಬ ವಿಶೇಷವಾಗಿರೋ ಟೇಸ್ಟ್ ಕೊಡುತ್ತೆ, ಆರೋಗ್ಯಕ್ಕೂ ತುಂಬ ಹೆಲ್ದಿ. ಮತ್ತು ನಮಗೆ ಡಯಾಬಿಟಿಸ್ ಎಲ್ಲ ಇದೆ, ನಾವು ಅಕ್ಕಿ ತಿನ್ನಲ್ಲ, ಅಕ್ಕಿ ಕಡುಬು ತಿನ್ನಲ್ಲ ಅಂದವ್ರಿಗೆ ರಾಗಿ ಕಡುಬು ತುಂಬ ವಿಶೇಷವಾಗಿದೆ. 5ರಿಂದ 10 ನಿಮಿಷ ರೀ, 10 ನಿಮಿಷದೊಳಗೆ ಬೆಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಿಮಗೆ ಕಲರ್ ಚೇಂಜ್ ಆಗುತ್ತೆ, ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನಾವು ಹಾಕಿರೋದು ಕೇವಲ ಅರ್ಧ ಚಮಚ ತುಪ್ಪಕ್ಕಿಂತ ಕಮ್ಮಿ. ಸೊ ಒಂದು ಸಲ ಕ್ಲೋಸಪ್ ನೋಡ್ಕೊಂಬನ್ನಿ. ಎಷ್ಟು ತೆಳ್ಳಗಿದೆ ನಾನು ನೋಡಿ, ಒಂದು ಬೈಟ್ಗೆ ಕರ್ಗೋಗುತ್ತೆ ಬಾಯಲ್ಲಿ. ಎಷ್ಟು ತೆಳ್ಳಗಿದೆ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಒಂದು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನಾನು ಹೇಮಾ ಹೋಗಲ್ಲ. ಎಲ್ಲರಿಗೂ ನಮಸ್ತೆ. ನಾಳೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.